ಯಾವಾಗಲೂ ನಾವು ಹರಿಯುವ ನೀರಿನ ಥರ ಇರಬೇಕು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಉತ್ತೇಜನದ ಕೊರತೆ ಉಂಟಾದಾಗ, ಚಟುವಟಿಕೆಯ ಕೊರತೆ, ಪ್ರೋತ್ಸಾಹದ ಕೊರತೆ, ಬದಲಾವಣೆಯ ಕೊರತೆ, ಇಂಥದ್ದೆಲ್ಲ ಆದಾಗ, ಮೊನಾಟನಸ್ ಆದಾಗ ನೇರವಾಗಿ ಅದು ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ. ಕಾಗ್ನೇಟಿವ್ ಅಂತ ಅಂತೀವಲ್ಲ ನಾವು, ಅರಿವು, ಆ ಥಿಂಕಿಂಗು, ಅನಾಲಿಸಿಸ್ಸು ಎಲ್ಲ ಕಳೆದೋಗುತ್ತೆ. ಒಂದೇ ಥರ, ಅದಕ್ಕೆ ಒಂದೇ ಥರ ಇರಬಾರ್ದು ಅಂತ ಹೇಳೋದು. ಇತ್ತೀಚೆಗೆ ಅಜ್ಜಿಗಿರೋ ಮೆಮೊರಿ ಮೊಮ್ಮಕ್ಕಳಿಗಿಲ್ಲ. ಅಂದರೆ ಏನಾಗ್ತಾ ಇದೆ ಅಂದರೆ, ಬದಲಾದ ನಮ್ಮ ಎಲ್ಲ ಒಂದು ಬದಲಾವಣೆಗಳಿಂದಾಗಿ ನಮ್ಮ ಪ್ರಮುಖವಾಗಿ ನಮಗೆ ಏನೇನು ಬೇಕೋ ಅದನ್ನು ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡಿ ಕಳ್ಕೊತಾ ಇದ್ದೀವಿ ನಾವು. ಕಾಗ್ನೇಟಿವ್ ಅಂತ ಅಂತೀವಲ್ಲ ನಾವು, ಅರಿವು, ಆ ಥಿಂಕಿಂಗು, ಅನಾಲಿಸಿಸ್ಸು ಎಲ್ಲ ಕಳೆದೋಗುತ್ತೆ. ಒಂದೇ ಥರ, ಅದಕ್ಕೆ ಒಂದೇ ಥರ ಇರಬಾರ್ದು ಅಂತ ಹೇಳೋದು. ಮನುಷ್ಯ ಯಾವಾಗಲೂ ಬದಲಾವಣೆಗಳನ್ನು ಕೇಳ್ತಾನೆ. ಈಗ ಒಂದೇ ದಿನಚರಿ, ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲದವರೆಗೂ ಇಡೀ ವರ್ಷದ 360 ದಿನಗಳು ಒಂದೇ ಥರ, ಅದೇ ಸಮಯ, ಅದೇ ಥರ, ಅದೇ ಆಫೀಸು, ಒಂದೇ ಮಾತುಕತೆ, ಒಂದೇ ಆಫೀಸು, ಒಂದೇ ಕೆಲಸ, ಎಲ್ಲದೂ ಒಂದೇ, ಏನೂ ಬದಲಾವಣೆ ಇಲ್ಲ ಅಂದಾಗ ಇದೇನಾಗುತ್ತೆ ಅಂದರೆ, ನಿಂತ ನೀರು ಯಾವ ರೀತಿ ಅದು ಕಲುಷಿತ ಆಗೋಗಿರುತ್ತೆ. ನಮ್ಮ ದೇಹ, ಮನಸ್ಸು, ಮೆದುಳು ಎಲ್ಲ ಅದೇ ಥರ ಸ್ಟ್ಯಾಗ್ನೆಂಟ್ ವಾಟ್ರ್ ಯಾವ ಥರ ನಾರ್ದಿರುತ್ತೆ, ಕೊಳಕು ನಾರ್ಬಿಡುತ್ತಲ್ವ. ಹರಿಯುವ ನೀರಿನಲ್ಲಿ ಕೊಳಕು ಕಮ್ಮಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವೆಲ್ಲ ಒಂದೇ ರೀತಿಯ ಕೆಲಸಗಳನ್ನು ಮಾಡೋರು ಮತ್ತು ಒಂದು ರೂಟೀನ್ ವರ್ಕನ್ನು ಪಾಲಿಸ್ತಾ ಹೋಗೋರನ್ನು ಸ್ಟಾರ್ಟಿಂಗಿಂದ ರಿಟೈರ್ಡ್ ಆಗೋ ತನಕ ನೋಡಿದ್ದೀವಿ. ಆದರೆ ಈ ರೀತಿಯ ಒಂದೇ ರೀತಿಯ ಕೆಲಸದಿಂದ ಆರೋಗ್ಯದ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ, ಅಥವಾ ಅವರ ಕ್ರಿಯೇಟಿವಿಟಿ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ? ಸೊ ಇದರಿಂದ ಉಂಟಾಗುವಂಥ ಸಾಧಕ ಬಾಧಕಗಳು ಮತ್ತು ಆ ಒಂದು ಸಮಸ್ಯೆಯಿಂದ ಹೊರಗೆ ಬರುವಂಥದ್ದು ಹೇಗೆ, ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬಂದೇ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಅಂದಹಾಗೆ ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಅನಿಸ್ತದೆ. ಯಾಕಂದರೆ ರುಟೀನ್ ವರ್ಕು ಅನೇಕ ಮಂದಿ ಮಾಡ್ತಾ ಇರ್ತಾರೆ. ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವೊಮ್ಮೆ ಅವರಿಗೆ ಅನಿಸುತ್ತೆ, ಇದು ತುಂಬ ಒಂದೇ ರೀತಿ ಆಗ್ತಾ ಇದೆ, ಕೆಲಸದಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ, ಕಳ್ಕೊಳ್ಳುವಂಥದ್ದು, ಸೊ ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಉಂಟಾಗುವಂಥದ್ದು. ಸೊ ಈ ರುಟೀನ್ ವರ್ಕ್ ಬಗ್ಗೆ, ಒಂದೇ ರೀತಿಯ ಕೆಲಸಗಳನ್ನು ಮಾಡುವ ಒಂದು ಸಮಸ್ಯೆನ, ಸವಾಲನ್ನು ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಆ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಅಂತ ಸರ್. ಈಗ ಒಂದು ಸಿಂಪಲ್ ಉದಾಹರಣೆ, ದಿನ ಮನೇಲೇ ಊಟ ಮಾಡ್ತಾ ಇದ್ದೀರಾ, ನಿಮ್ಗೆ ಒಂದಿನಾರು ಹೊರಗಡೆ ಊಟ ಮಾಡಬೇಕು ಅಂತ ಅನಿಸುತ್ತೆ. ಅಂದರೆ ಒಂದು ಬದಲಾವಣೆ. ಮನುಷ್ಯ ಯಾವಾಗಲೂ ಬದಲಾವಣೆಗಳನ್ನು ಕೇಳ್ತಾನೆ. ಈಗ ಒಂದೇ ದಿನಚರಿ, ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲದವರೆಗೂ ಇಡೀ ವರ್ಷದ 360 ದಿನಗಳು ಒಂದೇ ಥರ, ಅದೇ ಸಮಯ, ಅದೇ ಥರ, ಅದೇ ಆಫೀಸು, ಒಂದೇ ಮಾತುಕತೆ, ಒಂದೇ ಆಫೀಸು, ಒಂದೇ ಕೆಲಸ, ಎಲ್ಲದೂ ಒಂದೇ, ಏನೂ ಬದಲಾವಣೆ ಇಲ್ಲ ಅಂದಾಗ ಇದೇನಾಗುತ್ತೆ ಅಂದರೆ, ನಿಂತ ನೀರು ಯಾವ ರೀತಿ ಅದು ಕಲುಷಿತ ಆಗೋಗಿರುತ್ತೆ. ನಮ್ಮ ದೇಹ, ಮನಸ್ಸು, ಮೆದುಳು ಎಲ್ಲ ಅದೇ ಥರ ಸ್ಟ್ಯಾಗ್ನೆಂಟ್ ವಾಟ್ರ್ ಯಾವ ಥರ ಅದು ನಾರ್ದಿರುತ್ತೆ, ಕೊಳಕು ನಾರ್ಬಿಡುತ್ತಲ್ವ. ಹರಿಯುವ ನೀರಿನಲ್ಲಿ ಕೊಳಕು ಕಮ್ಮಿ. ಯಾವಾಗಲೂ ನಾವು ಹರಿಯುವ ನೀರಿನ ಥರ ಇರಬೇಕು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಉತ್ತೇಜನದ ಕೊರತೆ ಉಂಟಾದಾಗ, ಚಟುವಟಿಕೆಯ ಕೊರತೆ, ಪ್ರೋತ್ಸಾಹದ ಕೊರತೆ, ಬದಲಾವಣೆಯ ಕೊರತೆ, ಇಂಥದ್ದೆಲ್ಲ ಆದಾಗ, ಮೊನಾಟನಸ್ ಆದಾಗ ನೇರವಾಗಿ ಅದು ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ. ಈಗ ಪ್ರಕೃತಿಲೇ ನೀವು ನೋಡಿ, ಯುಗಾದಿಯ ಇಡೀ ಪ್ರಕೃತಿ ವರ್ಷಕ್ಕೆ ಒಮ್ಮೆ ಹೊಸತನನ ತಂದ್ಕೊಳುತ್ತೆ. ಹಳೆಯದನ್ನು ಎಲ್ಲ, ಒಂದೇ ಒಂದು ಹಳೆ ಎಲೆ ಇರೋದಿಲ್ಲ ಮರಗಿಡಗಳಲ್ಲಿ, ಸಂಪೂರ್ಣ ಮರ ಬೋಳಾಗಿ ಹೊಸ ಚಿಗುರು ಬರುತ್ತೆ. ಈ ಪ್ರಕೃತಿನೇ ತೋರಿಸ್ತಾ ಇದೆ ನಮಗೆ, ನೀನು ಈ ಥರ ಇರಬೇಕು ಮನುಷ್ಯ ನೀನು ಅಂತೇಳಿ. ಆದರೆ ನಾವೇನು ಮಾಡ್ತೀವಿ, ಅದಲ್ಲ, ನಾವು ಒಂದೇ ಥರದ ಕೆಲಸಗಳನ್ನು ನಾವು ಮಾಡ್ಕೊಳ್ತಾ ಬರ್ತೀವಿ. ಅದಕ್ಕೊಂಥರ ಸ್ಟಿಕಾನ್ ಆಗಿರ್ತೀವಿ. ಉದಾಹರಣೆಗೆ ಹೇಳ್ಬೇಕು ಅಂತಂದರೆ, ಯಾವುದೋ ಒಂದು ಬ್ಯಾಂಕ್ ಅಂದರೆ ಒಂದೇ ಥರದ ಕೆಲಸ, ಆದರೆ ಅಲ್ಲಿ ಅವಕಾಶಗಳು ಇರುತ್ತೆ ನಮಗೆ ಒಂದಷ್ಟು ದಿನ ಬೇರೆ ಬೇರೆ ಥರದ. ಅದಕ್ಕೆ ನೋಡಿ, ಕೆಲವೊಂದು ಆಫೀಸ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಶಿಫ್ಟ್ ಮಾಡ್ತಾರೆ. ಒಂದು ಕೆಲಸ ಮಾಡೋರನ್ನ ಒಂದಷ್ಟು ತಿಂಗಳಾದಮೇಲೆ ಇನ್ನೊಂದು. ಕಾರಣ ಏನಂದರೆ, ಎಮರ್ಜೆನ್ಸಿ ಅಂದರೆ ಒಬ್ಬ ವ್ಯಕ್ತಿಗೆ ಎಲ್ಲದೂ ಗೊತ್ತಿರಬೇಕು. ಇದು ಒಂದು ಪ್ರೊಡಕ್ಟಿವಿಟಿ ಆ ಒಂದು ಸಂಸ್ಥೆ ನಡೆಸೋಕ್ಕೂ ಸಹಾಯ ಆಗುತ್ತೆ. ಒಂದೇ ಕೆಲಸ ಒಬ್ಬ ಶುರುವಾದಾಗಿಂದ ರಿಟೈರ್ಡ್ ಆಗೋವರೆಗೂ ಮಾಡ್ತಾ ಬಂದಾಗ
ಇನ್ನೆಲ್ಲ ಒಂದು ಎಮರ್ಜೆನ್ಸಿ ಅಂತಂದರೆ ಅದನ್ನು ಮಾಡೋಕ್ಕಾಗೋದಿಲ್ಲ, ಅವರೇ ಬರಬೇಕಾಗುತ್ತೆ, ಆ ವ್ಯಕ್ತಿನೇ ಬರಬೇಕಾಗುತ್ತೆ. ಹಾಗಾಗಿ ಎಲ್ಲ ರೀತಿಯ ಅನುಕೂಲಕ್ಕೋಸ್ಕರ ನಾವು ಏಕತಾನತೆ ಅಥವಾ ಮೊನಾಟನಸ್ ಅನ್ನೋದಿದೆಯಲ್ಲ ಅದನ್ನು ಬ್ರೇಕ್ ಮಾಡಲೇಬೇಕು. ಈಗ ಮೆದುಳಿನ ಬಗ್ಗೆ ಮಾತಾಡೋದಾದರೆ ಏಕತಾನತೆ ಅಥವಾ ಮೊನಾಟನಸ್ಸು ಮೆದುಳಿನಲ್ಲಿ ಯಾವ ರೀತಿ ಅದು ನಮ್ಮ ಮೆದುಳನ್ನು ಒಂದು ಅದರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದಾದರೆ, ಮೆದುಳಿದೆಯಲ್ಲ ಅದು ಒಂದು ಸಂಗೀತದ ಥರ ಅಂತಲೇ ಇಟ್ಕೊಳ್ಳಿ. ಸಂಗೀತ, ನೀವು ಗಾದೆ ಇದೆ, ಹಾಡ್ತಾ ಹಾಡ್ತಾ ರಾಗ, ನರಳುತ್ತಾ ರೋಗ ಅಂತ. ನೀವು ಎಷ್ಟು ಹಾಡ್ತಾ ಇರ್ತೀರಾ ಅದು ಟ್ಯೂನು, ಒಂದು ಇನ್ಸ್ಟ್ರೂಮೆಂಟ್ ಅಂದರೆ ನಿಮಗೆ ಬಾರಿಸೋಕ್ಕೆ ಅಷ್ಟು ಚೆನ್ನಾಗಿ ಬರುತ್ತೆ. ಅದು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಅದು ಇನ್ನೂ ಅದರಲ್ಲಿ ಒಂದು ಪ್ರಭುತ್ವವನ್ನು ನಾವು ಪಡಿತೀವಿ. ಮೆದುಳು ಹಾಗೆ, ನೀವು ಈ ಮೆದುಳನ್ನು ಎಷ್ಟು ಬಳಕೆ ಮಾಡ್ತೀರಾ ಅದು ಅಷ್ಟು ಶಾರ್ಪಾಗಿರುತ್ತೆ. ಮೆದುಳನ್ನು ಬಳಕೆ ಮಾಡಬೇಕು. ನಾನು ಅದಕ್ಕೆ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಮೆದುಳನ್ನು ಉಪಯೋಗಿಸ್ರಪ್ಪ, ಇಲ್ಲ ಅಂದರೆ ರಸ್ಟ್ ಹಿಡಿದು ಬಿಡುತ್ತೆ. ರಸ್ಟ್ ಅಂದರೆ ಹಾಳಾಗ್ಬಿಡುತ್ತೆ, ನಾಶ ಆಗುತ್ತೆ. ಮೆದುಳನ್ನು ಎಷ್ಟು ಸಾಧ್ಯನೋ ಅಷ್ಟು ಬಳಕೆ ಮಾಡಿ ಅಂತ. ಹಾಗಾಗಿ ಮೆದುಳನ್ನು ನಾವೇನಾದರೂ ಬಳಕೆ ಕಮ್ಮಿ ಮಾಡ್ತು ಅಂದರೆ ನಮ್ಮ ಹಿಪ್ಪೋ ಕ್ಯಾಂಪಸ್ ರೀಜನ್ ಅಂತ ಇದೆ ಮೆದುಳಿನಲ್ಲಿ. ಹಿಪ್ಪೋ ಕ್ಯಾಂಪಸ್ ಅಂದರೆ ಅಟೆನ್ಷನು, ಗಮನ ಕೊಡೋ ಅಂಥದ್ದು, ಮತ್ತು ಮೆಮೊರಿ, ಜ್ಞಾಪಕ ಇಟ್ಕೊಳ್ಳೋ ಅಂಥದ್ದು. ಇತ್ತೀಚೆಗೆ ಅಜ್ಜಿಗಿರೋ ಮೆಮೊರಿ ಮೊಮ್ಮಕ್ಕಳಿಗಿಲ್ಲ. ಅಂದರೆ ಏನಾಗ್ತಾ ಇದೆ ಅಂದರೆ ಬದಲಾದ ನಮ್ಮ ಎಲ್ಲ ಒಂದು ಬದಲಾವಣೆಗಳಿಂದಾಗಿ ನಮ್ಮ ಪ್ರಮುಖವಾಗಿ ನಮಗೆ ಏನೇನು ಬೇಕೋ ಅದನ್ನು ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡಿ ಕಳ್ಕೊತಾ ಇದ್ದೀವಿ ನಾವು. ಹಾಗಾಗಿ ನ್ಯೂರೋಪ್ಲಾಸ್ಟಿಸಿಟಿ, ಹೊಸದಕ್ಕೆ ನಮ್ಮ ಮೆದುಳು ತುಂಬ ಚೆನ್ನಾಗಿ ಇದಾಗುತ್ತೆ. ಹೊಸ ಭಾಷೆಗಳನ್ನು ನೀವು ಕಲಿಬೋದು, ಹೊಸ ಹೊಸ ತಂತ್ರಗಳು. ಈಗ ಕೆಲವರು ನೋಡಿ, ಉದಾಹರಣೆಗೆ ಹೇಳಬೇಕು ಅಂದರೆ ಕಂಪ್ಯೂಟರ್ ಬಂದಾಗ ಬ್ಯಾಂಕ್ಗಳಲ್ಲಿ ಅದನ್ನು ಕಂಪಲ್ಸರಿ ಮಾಡಬೇಕು ಅಂತ. ಎಷ್ಟೋ ಜನ ಕಂಪ್ಯೂಟ್ರ್ ಬಳಕೆ ಮಾಡದೆ VRS ತಗೊಂಡ್ಬಿಟ್ರು. ನಿಮಗೂ ಗೊತ್ತಿರ್ಬೋದು. ಭಾಳಷ್ಟು ಜನ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ನಾನು ಏನಂದ್ರೂ ಕೂಡೋದು ಕಳೆಯೋದು, ನಾನು ಕ್ಯಾಲ್ಕುಲೇಟರ್ ಇಟ್ಕೊಂಡು ಮಾಡ್ತೀನಿ, ನಾನು ಕಂಪ್ಯೂಟರ್ ಬಳಕೆ ಮಾಡಲ್ಲ. ಎಷ್ಟೋ ಜನ VRS ತಗೊಂಡ್ರು, ಆದರೆ ನನಗೆ ಗೊತ್ತಿಲ್ಲ, ಮಾತಾಡ್ತಾರೆ, ನನಗೆ ಅದು ತುಂಬ ಕಷ್ಟ ಆಗ್ತಿತ್ತು ಡಿಜಿಟಲ್ ಇದು, ಅದಕ್ಕೆ VRS. ಮತ್ತು VRS ತುಂಬ ಚೆನ್ನಾಗಿ ಒಂದು ಒಳ್ಳೆ ಅಮೌಂಟ್ ಕೊಡೋರು ಅನ್ಸುತ್ತೆ. ಅದು ಯಾರು ಓದಾಡ್ತಾರೆ ಕಂಪ್ಯೂಟ್ರಲ್ಲಿ, VRS ತಗೋ, ಏನು ಮಾಸಲ್ಲಿ VRS ಬ್ಯಾಂಕ್ ಎಂಪ್ಲಾಯೀಸ್ಗಳು. ಅದು ಹೊಸದಕ್ಕೆ ಹೊಂದ್ಕೋಬೇಕು ನಾವು. ಇನ್ನೊಂದೇನೋ ಹೊಸದು ಬರುತ್ತೆ, ಬರೀ ಕಂಪ್ಯೂಟರ್ ಅಲ್ಲ, ಡಿಜಿಟಲಲ್ಲಿ ನಾಳೆ ದಿನ ಇನ್ನೊಂದು ಬರುತ್ತೆ. ಅದಕ್ಕೆ ಹೊಸತನಕ್ಕೆ ಹೊಂದಿಕೊಳ್ಳುವಷ್ಟು ಕಷ್ಟ ಆಗುತ್ತೆ ಬಿಗಿನಿಂಗ್. ಆದರೆ ಮೆದುಳಿಗೆ ಎಷ್ಟು ಶಕ್ತಿ ಇದೆ ಅಂದರೆ ನೀವು ಎಂಥ ಚಾಲೆಂಜ್ ಕೊಟ್ಟರು ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಏನು ಬೇಕಾದರೂ ಮೆದುಳು ನಾನು ಹೇಳಿದ್ನಲ್ಲ ಒಂದು ಸಂಗೀತದ ಥರ, ನೀವು ಎಷ್ಟು ಚೆನ್ನಾಗಿ ಬಳಕೆ ಮಾಡ್ತೀರಾ ಇನ್ನೂ ಅಷ್ಟು ಚೆನ್ನಾಗಿ ಅದು ಆಗ್ತಾ ಹೋಗುತ್ತೆ. ಒಂದು ಎರಡನೇದು ಮೊನಾಟನಸ್ಸು, ಒಂದೇ ಥರ. ಕೆಲವು ಸಲ ನನಗೆ ಈ ಟ್ರಾಫಿಕ್ ಪೊಲೀಸ್ ಅವ್ರನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಏನಕ್ಕೆ ಅಂದರೆ ಪಾಪ ಅವರು ಡ್ಯೂಟಿ ಅವ್ರು ಮಾಡ್ತಿರ್ತಾರೆ, ಅದೇ ಥರ ಪಾಸ್ಚರು, ರೈಟು ಲೆಫ್ಟು, ಇದು ಅವ್ರು ಏನೂ ಮಾಡೋಂಗಿಲ್ಲ. ಆಮೇಲೆ ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಟ್ರಾಫಿಕ್ ಪೊಲೀಸು ಅದನ್ನೇ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು. ಆ ಥರ ಫನ್ನಿ ವಿಡಿಯೋಗಳಿರುತ್ತೆ. ಅವ್ರಿಗೆ ಸಾಕಾಗೋಗಿ ಹೊಸತನ ಬೇಕು. ಬಟ್ ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೋದು, ಮಾಡ್ತಾ ಇದ್ದಾನೆ, ಬಟ್ ಸ್ವಲ್ಪ ಬೇರೆ ಥರ ಒಂಥರ ಇಟ್ಸ್ ಗುಡ್. ಅವನಿಗೊಂಥರ ಜನಕ್ಕೆ ಎಂಟರ್ಟೈನ್ಮೆಂಟ್ ಆಯಿತು, ಜನ ಎಲ್ಲ ಖುಷಿ ಪಡ್ತಾಯಿದ್ರು, ಅವನು ಖುಷಿ. ಅಂದರೆ ಯಾವಾಗಲೂ ಮಾಡೋಕ್ಕಾಗಲ್ಲ, ಏನೋ ಒಂದು ತೀರಾ ಬೋರ್ ಆಗಿದೆ ಅಂತಂದಾಗ ಒಂದು ಹೊಸತನ ಅಂದಾಗ ಅದನ್ನು ಏನೋ ಒಂದು ನವನವೀನತೆ, ಹೊಸದಾಗಿ ಏನಾದರೂ ಒಂದು ಕಂಡುಕೊಳ್ಳೋ ಅಂಥದ್ದು. ಅದು ನಾವೇನಾದರೂ ಈ ಮೊನಾಟನಸ್ಸಲ್ಲೇ ಇದ್ದರೆ ಅದೇ ಥರ ನಾವು ಅದನ್ನು ಬದಲಾವಣೆನೇ. ಕೆಲವರು ಏನಂದರೆ ತುಂಬ ರಿಜಿಡ್ ಇರ್ತಾರೆ, ತುಂಬ ರಿಜಿಡು. ನೀವು ನೋಡಿ, ನಾನು ಬೇಕಾದಷ್ಟು ಜನನ ನೋಡಿದ್ದೀನಿ, ನನ್ನ ಅನುಭವ. ಯಾವ ವ್ಯಕ್ತಿ ಅಷ್ಟೊಂದು ರಿಜಿಡ್ ಆಗಿರ್ತಾರೆ ಅವ್ರಿಗೆ ಸೈಕಾಸಿಸ್ಸು, ಮನೋದೈಹಿಕ ಕಾಯಿಲೆಗಳು, ಮನೋರೋಗಗಳಿಗೆ ತುತ್ತಾಗಿರೋದನ್ನ ನಾನು ನೋಡಿದ್ದೀನಿ. ತುಂಬ ರಿಜಿಡ್. ಹೆಂಗೆಂದ್ರೆ ನನಗೆ ಅವ್ರ ಹತ್ರ ಹೋಗೋಕ್ಕಾಗದೇ ಇಲ್ಲ. ಅದೇ ಕಾರಣಕ್ಕೆ ಮನೆಯಲ್ಲಿ ತುಂಬ ಜಗಳಗಳು ಬರೀ ಅವರೇ ಅಲ್ಲ, ಎಷ್ಟರ ಮಟ್ಟಿಗೆ ಅದನ್ನು ಹಾಳು ಮಾಡಿರ್ತಾರೆ ಅಂದರೆ ತಾವು ಹಾಳಾಗಿರ್ತಾರೆ, ಇಡೀ ಫ್ಯಾಮಿಲಿಲೂ ಗಲಾಟೆಗಳು. ಮತ್ತು ಅವರು ಹೊರಗಡೆ ಕೆಲಸ ಮಾಡ್ತಿರೋ ಇಡೀ ಒಂದು ಆಫೀಸನ್ನೇ ಆ ಒಂದು ವಾತಾವರಣನೇ ಹಾಳಾಗಿರುತ್ತೆ. ಅದರಲ್ಲಿ ಒಬ್ಬರು ನನಗೆ ಪರಿಚಯ ಇದ್ದವರು, ಅವರು ಬೇರೆ ಕಲರು, ಒಂದೇ ಕಲರ್ ಸ್ಯಾರಿ, ಬೇರೆ ಕಲರು ಅವರು ತಗಂತಾನೇ ಇರಲಿಲ್ಲ. ಸೇಮ್ ಅದು ಒಂಥರ ಡಲ್ ಕಲರು. ನೋಡಿದ ತಕ್ಷಣ ನಮಗೆ ನಿಮ್ಮ ಎನರ್ಜಿ ಎಲ್ಲ ಹಂಗೆ ಹೊರಟೋಗ್ಬಿಡೋದು, ನೀವೇ ಡಲ್ ಆಗಿಬಿಡ್ತಿದ್ರಿ, ಆ ವ್ಯಕ್ತಿನ ನೋಡಲೇಬಾರ್ದು ಅಂತ ಅನಿಸ್ಬಿಡೋದು. ಅಂದರೆ ಒಂದೇ ಥರ ಏಕತಾನತೆ, ಇದು ಒಳ್ಳೆಯದಲ್ಲ. ಇದರಿಂದ ಆಗುವ ಬಹಳ ಇನ್ನೊಂದು ದೊಡ್ಡ ಪರಿಣಾಮ ಅಂದರೆ ಖಿನ್ನತೆ ಉಂಟಾಗ್ಬೋದು. ಒಂದೇ ಥರದ ಇದರಿಂದ ಖಿನ್ನತೆ. ಏಕೆಂದರೆ ಪ್ರೋತ್ಸಾಹದ ಮಾತು ಹೇಳೋರಿಲ್ಲ, ಏಕೆಂದರೆ ಒಂದೇ ಕೆಲಸ. ಅಲ್ಲಿ ಯಾರು ನಿಮಗೆ ಪ್ರೋತ್ಸಾಹದಿಂದ ತುಂಬ ಚೆನ್ನಾಗಿ ಮಾಡಿದೆಯಾ, ಏನೂ ಇಲ್ಲ, ಪ್ರೋತ್ಸಾಹ ಇಲ್ಲ, ನವನವೀನತೆ ಇಲ್ಲ, ಏನೂ ಇಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಒಂದೇ ಥರದ. ಅದಕ್ಕೆ ನೋಡಿ, ಗೃಹಿಣಿಯರಿಗೆ ಮನೆಯ ಒಳಗಡೆ ಇದ್ದಾಗ ಖಿನ್ನತೆ ಜಾಸ್ತಿ.
ನೀವು ಬಹಳಷ್ಟು ಈ ಗ್ರಾಮೀಣ ಪ್ರದೇಶದಲ್ಲಿ ಯಾವ ಮಟ್ಟಿಗೆ ಆಗೋಗಿರುತ್ತೆ ಹೌದೌದು. ಅಂದರೆ ಅವರಿಗೆ ಪಾಪ. ಈಗ ಆ ಥರ ಇಲ್ಲ ಬಿಡಿ ಹೌದು. ಪರಿಸ್ಥಿತಿ. ಈಗ ಬೇರೆ ಥರ ಆಗೋಗಿದೆ. ಮೊದಲು ಒಂದು ಮನೆಯೊಳಗೆ ಕೆಲವು ಹೆಂಗಸರು ಅಡುಗೆ ಮನೆಯಿಂದ ಈಚೆನೇ ಇಲ್ಲ. ಬೆಳಗ್ಗೆ ಅಡುಗೆ ಮನೆಗೆ ಹೋಗಿ ಅಡುಗೆ ಶುರು ಮಾಡಿದ್ರೆ ರಾತ್ರಿ ಮಲಗೋವರೆಗೂ Correct. ಅವ್ರಿಗೆ ಬರೀ ಅಡುಗೆ ಮಾಡೋ ಕೆಲಸನೇ. ಹೌದು. ಯಾವ ಥರ ಅಂದರೆ ಅವ್ರಿಗೆ ತುಂಬ ಬೇಕಾದಷ್ಟು ಮನೋರೋಗಗಳು ಜಾಸ್ತಿ ಇರ್ತಿತ್ತು. ಗರ್ಭಿಣಿ ಆದಾಗ ಮನೋರೋಗ ಬರೋದು ಅಂದರೆ ಅದನ್ನು ದೆವ್ವ ಭೂತ ಪಿಶಾಚಿ ಅನ್ನೋ ಥರ ಏನೋ ಆಗ್ಬಿಟ್ಟಿದೆ ಅಂತ ಅನ್ನೋರು. ಇತ್ತೀಚೆಗೆ ನಾನು ನೋಡಿದ್ದು ಕೆಲವೊಂದು ದೇವಸ್ಥಾನಗಳಿಗೆ ಹೋಗ್ತಾರೆ ಹೆಂಗಸರುಗಳು ಬೇವಿನ ಸೊಪ್ಪು ಹಿಡ್ಕೊಂಡು. ಹೌದು. ಅವ್ರು ಯಾವ ಥರ ಆಡ್ತಿರ್ತಾರೆ ಅಂದರೆ ಒಳಗಿರುವ ಫ್ರಸ್ಟ್ರೇಷನ್ನು ಅದು ಯಾವ ಥರ ಅಂದರೆ ಡಾನ್ಸ್ ಮುಖಾಂತರ ಮಾಡ್ತಾ ಇರ್ತಾರೆ ಅವರು. ಒಂಥರ ನಿಜವಾಗ್ಲೂ ನೋಡೋಕ್ಕೆ ಭಯಾನಕವಾಗಿರುತ್ತೆ. ಪಬ್ಲಿಕ್ ಅಟೆನ್ಷನ್ ಪಬ್ಲಿಕ್ ಅಟೆನ್ಷನ್ನು ಮತ್ತು ಅವರು ಆ ಎನರ್ಜಿ ಒಳಗಿನ ಒಂದು ಖಿನ್ನತೆ ಇರ್ಬೋದು. ಖಿನ್ನತೆನೇ ಅದು. ಅದು ಇನ್ನೇನು ಅಲ್ಲ, ನಾರ್ಮಲ್ ವ್ಯಕ್ತಿಗಳು ಆ ಮಟ್ಟಕ್ಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಳಗಡೆ ಆ ಫ್ರಸ್ಟ್ರೇಷನ್ ಆಗಿರ್ಬೋದು, ಅದನ್ನು ಆ್ಯಂಗ್ಸೈಟಿ, ಡಿಪ್ರೆಷನ್ ಇದೆಲ್ಲ ಏನಕ್ಕೆ ಅಂದರೆ ಏಕತಾನತೆ. ಒಂದೇ ಥರ ಉದಾಹರಣೆಗೆ ಅದೆಲ್ಲ ಮಾಡೋ ಅಂಥವ್ರು ತುಂಬ ಒಂದು ಆರ್ಥಿಕವಾಗಿ ತುಂಬ ಹಿಂದುಳಿದಿರ್ತಾರೆ ನೋಡಿ. ದಿನ ಕುಡಿಯೋ ಅಂಥ ಗಂಡ ಬಂದು ಒಡೆಯೋ ಅಂಥದ್ದು, ಮಕ್ಕಳು ಸರಿ ಇಲ್ಲ, ಇಂಥ ಹೆಂಗಸರಿಗೆ ಆ ಥರ ದೇವರುಗಳು ಜಾಸ್ತಿ ಬರ್ತಿರುತ್ತೆ. ದೇವರು ಅಂತ ಅಂತಾರೆ, ಬಟ್ ಇಟ್ ಈಸ್ ಅ ಕಂಪ್ಲೀಟ್ಲಿ ಸೈಕಾಲಜಿಕಲ್ ಪ್ರಾಬ್ಲಮ್ ಅದು. ಹಾಗಾಗಿ ಆ್ಯಂಗ್ಸೈಟಿ, ಡಿಪ್ರೆಷನ್ ಆಗ್ಬೋದು, ಈ ಥರದ್ದು ಫೋಬಿಯಾಗಳಾಗಿರಬಹುದು, ಈ ಥರದ್ದು ಏನೇನು ಸೈಕಾಸಿಸ್ಗಳಿರುತ್ತಲ್ಲ ಇಂಥದ್ದೆಲ್ಲ ಬರುವ ಸಾಧ್ಯತೆ ಇದೆ. ಮೂರನೇ ಇಂಪಾರ್ಟೆಂಟ್ ಹೇಳೋದು ಅಂದರೆ ಕಾಗ್ನೇಟಿವ್ ಲಾಸ್ ಆಗ್ತಾ ಬರುತ್ತೆ. ಅಂದರೆ ಅವರಿಗೆ ತಿಳುವಳಿಕೆ, ಅಂದರೆ ಅವರು ಅರಿವು ಅಂತ ನಾವು ಏನು ಹೇಳ್ತೀವಿ, ಪ್ರಜ್ಞಾವಸ್ಥೆ, ಅದು ತುಂಬ ಕಮ್ಮಿ. ಯಾವಾಗ್ಲೂ ಫೈಟ್ ಫ್ಲೈಟ್ ಮೋಡು ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿರುತ್ತೆ. ನಿಮಗೆ ಮುಂಭಾಗದ ಮೆದುಳು ಅದಕ್ಕೆ ಏನಂದರೆ ಇನೋವೇಷನ್ನು ಇದ್ರದ್ದು ಮೆದುಳದು. ಆದರೆ ಇವರು ಯಾವಾಗಲೂ ಒಂದೇ ಥರದ ಕೆಲಸ ಮಾಡೋದ್ರಿಂದ ಮುಂಭಾಗಕ್ಕೆ ಕೆಲಸನೇ ಇಲ್ಲ. ಅದು ಹಾಗೆ ಡಿಗ್ರೇಡ್ ನಶಿಸಿ ಹೋಗ್ತಿರುತ್ತೆ. ಸೊ ಯಾವಾಗಲೂ ಜಗಳ ಆಡೋದು, ಹೊಡೆದಾಡೋದು, ಕೆಟ್ಟದಾಗಿ ಬಿಹೇವ್ ಮಾಡೋದು, ಈ ಥರದ್ದು ಅಂದರೆ ಪ್ರಾಣಿ ವರ್ತನೆ ಅಂತ ನಾವು ಏನಂತೀವಿ, ಕಾಗ್ನೇಟಿವ್ ಅಂತ ಅಂತೀವಲ್ಲ ನಾವು, ಅರಿವು, ಆ ಥಿಂಕಿಂಗು, ಅನಾಲಿಸಿಸ್ಸು ಎಲ್ಲ ಕಳೆದೋಗುತ್ತೆ. ಒಂದೇ ಥರ, ಅದಕ್ಕೆ ಒಂದೇ ಥರ ಇರಬಾರ್ದು ಅಂತ ಹೇಳೋದು. ಇದರ ಜೊತೆಗೆ ಏಜಿಂಗ್ ಪ್ರಾಸೆಸ್ಸು ಜಾಸ್ತಿ ಆಗುತ್ತೆ, ಮೆದುಳು ನಾಶ ಆಗುತ್ತೆ. ದೇಹದ ಕೆಲವೊಂದೇ ಥರ ಇರೋದ್ರಿಂದ ಅಲ್ಲಿ ಒಂದು ಆಸಕ್ತಿ ಇರೋದಿಲ್ಲ. ಹಾಗಾಗಿ ಓವರಾಲು ನಮಗೆ ಈ ಥರದ್ದು ಬೇಕಾದಷ್ಟು ತೊಂದರೆಗಳು. ಮತ್ತು ಬಹಳ ಮುಖ್ಯವಾಗಿ ಡೋಪಮೈನ್, ರಿವಾರ್ಡಿಂಗ್ ಹಾರ್ಮೋನೇ ಇಲ್ಲ. ಈಗ ನೀವು ಅದಕ್ಕೆ ಸಾಮಾನ್ಯ ನಾನು ಹೇಳೋದು ಒಂದು ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಫರ್ಗಿವ್ನೆಸ್, ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ಫುಲ್ನೆಸ್ ಮತ್ತು ಡೊನೇಷನ್ ಅಂತೆಲ್ಲ ಕೆಲವೊಂದು ಕ್ರಿಯೆಗಳೆಲ್ಲ ಇತ್ತಲ್ಲ, ಇವುಗಳನ್ನು ಮಾಡೋದ್ರಿಂದ ನಮ್ಮ ಮೆದುಳಿನಲ್ಲಿ ಒಳ್ಳೆಯ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಅಟ್ಲೀಸ್ಟ್ ಈಗ ಬ್ಯಾಂಕ್ಗೆ ಹೋಗ್ತೀವಿ, ಏನೋ ಒಂದು ನಮ್ಮ ಕೆಲಸ ಆಗುತ್ತೆ, ಬಿಡು ಅವ್ರ ಕೆಲಸನೇ ಅದು, ಕ್ಯಾಶಿಯರ್ ಕೆಲಸ, ದುಡ್ಡು ಕೊಡೋದು ಅನ್ನೋದಕ್ಕಿಂತ ಥ್ಯಾಂಕ್ ಯು ಅಂತ ಒಂದು ಹೇಳಿದ್ರೆ ಅವರಿಗೊಂದು ಬದಲಾವಣೆ ಆಯ್ತರಿ. ಹೌದೌದು, ಅವ್ರಿಗೆ ಖುಷಿ ಆಯಿತು, ನೀವು ಅಪ್ರಿಷಿಯೇಟ್ ಮಾಡಿದ್ರಿ. ಆಮೇಲೆ ಡ್ರೈವರ್ ಯಾವುದೋ ಒಂದು ನೈಟ್ ಜರ್ನಿ ಮಾಡಿರ್ತೀರ, ಒಂದು ಬೆಳಗ್ಗೆ ಇಳಿಬೇಕಾರೆ ಸೇಫಾಗಿ ತಲುಪಿಸಿದ್ದಾರೆ ತಾನೇ ಅವ್ರು ನಿದ್ದೆ ಮಾಡಿದ್ದಕ್ಕೆ ನಾವು ಬದುಕಿದ್ದೀವಿ. ಅವ್ರು ನಿದ್ದೆ ಮಾಡ್ಕೊಂಡಿದ್ದಿದ್ರೆ ಯಾರೂ ಇರ್ತಿರಲಿಲ್ಲ ಅಲ್ಲಿ. ಎಷ್ಟೋ ಸಲ ಆಗಿದೆ, ಏನಕ್ಕೆ ಆಕ್ಸಿಡೆಂಟ್ ಆಯಿತು ಅಂದರೆ ತೂಗುಡಿಸ್ಬಿಟ್ರು ಡ್ರೈವರು, ಒಂದು ಕ್ಷಣ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕಣ್ಣು ಮುಚ್ಚಿದಕ್ಕೆ ಆಕ್ಸಿಡೆಂಟ್ ಆಗಿದೆ ಅಂತ ಅಂತಾರೆ. ಹಾಗಾಗಿ ಒಂದು ಥ್ಯಾಂಕ್ ಮಾಡಿದ್ರೆ ಅವರ ಒಂದು ರೊಟೀನ್ ಇದರಲ್ಲಿ ಒಂದು ಬೇರೆ ಒಂದು ಅಪ್ರಿಸಿಯೇಷನ್ ಸಿಕ್ತು, ಖುಷಿಯಾಗುತ್ತೆ ಅವ್ರಿಗೆ. ನನ್ನ ಕೆಲಸನ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು, ನನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೋಡಿ, ಈ ಅಪ್ರಿಸಿಯೇಷನ್ ಇದೆಯಲ್ಲ, ಇದು ತುಂಬ ಮುಖ್ಯ. ಇದು ಈಗ ಯಾರದೇ ಆಗಲಿ, ಈಗ ನಿಮ್ಮ ಕೆಲಸಕ್ಕೆ ನಿಮಗೆ ಅಪ್ರಿಷಿಯೇಟ್ ಮಾಡಿದಾಗ ನಿಮ್ಗೆ ಇನ್ನೂ ಉತ್ಸಾಹ ಬರುತ್ತೆ. ನನ್ನ ಕೆಲಸಕ್ಕೆ ನನಗೆ ಅಪ್ರಿಸಿಯೇಷನ್ ಮಾಡಿದಾಗ ಇನ್ನೂ ಉತ್ಸಾಹ ಬರುತ್ತೆ. ಅದಕ್ಕೆ ನಾವು ಅದೊಂದು ಉತ್ಸಾಹದಾಯಕವಾದ ಕೆಲವೊಂದು ಮಾತುಗಳನ್ನು ನಾವು ಹೇಳಬೇಕಾಗುತ್ತೆ. ಅವಾಗೇನಾಗುತ್ತೆ, ನಮ್ಮ ಮೆದುಳು ನಾಶ ಆಗದೆ ಹಾಗೆ ಉಳ್ಕೊಳ್ಳೋಕ್ಕೆ ಸಾಧ್ಯ. ಇದರ ಜೊತೆಗೆ ಈ ಎಲ್ಲ ತೊಂದರೆ, ಈ ಡೋಪಮೈನು, ರಿವಾರ್ಡಿಂಗ್ ಹಾರ್ಮೋನು, ಇದು ಬಿಡುಗಡೆ ಆಗಬೇಕು ಅಂತಂದರೆ ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆಗಳನ್ನು ಮಾಡ್ಕೊಳ್ಳೇಬೇಕು. ರಿವಾರ್ಡ್ಗಳನ್ನು ತಗೊಂತಾನೇ ಇರಬೇಕು, ಅಪ್ರಿಸಿಯೇಷನ್ನು ತಗೊಂತಾನೇ ಇರಬೇಕು. ಏನೂ ಇದೆಲ್ಲ ಸಿಗ್ತಾ ಇಲ್ಲ ಅಂತಂದರೆ ಬೇರೆ ಥರ ಒಂದು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋದಾಗ ಒಂದು ಅಪ್ರಿಸಿಯೇಷನ್ ಸಿಕ್ಕುತ್ತೆ. ಆಫೀಸಲ್ಲಿ ರುಟೀನಲ್ಲಿ ಒಂದು ಬದಲಾವಣೆ ಆದಾಗ ಒಂದು ಅಪ್ರಿಸಿಯೇಷನ್ ಸಿಗುತ್ತೆ. ಹಾಗಾಗಿ ಇಂಥದ್ದನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಮೆದುಳಿನ ಒಂದು ನಾಶ ಆಗೋದು ತಪ್ಪುತ್ತೆ. ಸೊ ಇದು ಈ ಏಕತಾನತೆಯನ್ನು ಬ್ರೇಕ್ ಮಾಡೋದಕ್ಕೂ ಬಹಳಷ್ಟು ಟೆಕ್ನಿಕ್ ಇದೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಹೊಸ ಭಾಷೆಗಳನ್ನು ಕಲಿಯೋಂಥದ್ದು. ಹೊಸದಾಗಿ
ಈಗ ನಮಗೆ ಒಂದು 3 ಭಾಷೆಗಳು ಬರುತ್ತೆ, ಹಿಂದಿ, ಇಂಗ್ಲೀಷು, ಕನ್ನಡ ಬರುತ್ತೆ. ಹಿಂದಿ ಎಲ್ಲ ಅವಾಗ ಕಲ್ತಿರ್ತೀವಲ್ವ, ಹಾಗಾಗಿ ಅದರಲ್ಲೇನು ಎಕ್ಸ್ಪರ್ಟ್ ಇರೋದಿಲ್ಲ. ಆದರೆ ಒಂಥರ ಮ್ಯಾನೇಜ್ ಮಾಡಿಬಿಡ್ಬೋದು ಅಲ್ವಾ, ಬಾರ್ಗೇನ್ ಮಾಡೋದು ಅಂಥದ್ದೆಲ್ಲ ಮಾಡೋದಕ್ಕೆ ಮ್ಯಾನೇಜ್ ಮಾಡ್ಬೋದು. ಇದರ ಜೊತೆ ನಮ್ಮ ಸೌತ್ ಇಂಡಿಯಾದಲ್ಲೇ ಇರೋಂಥ ಎಷ್ಟು ಭಾಷೆ ನಮಗೇನು ಗೊತ್ತಿದೆ, ತಮಿಳು ಗೊತ್ತಿದೆಯಾ, ತೆಲುಗು ಗೊತ್ತಿದೆಯಾ, ಮಲಯಾಳಂ ಸ್ವಲ್ಪ ಕಷ್ಟ ಬಿಡಿ. ಆದರೆ ಹೇಳೋದು ಹೊಸ ಹೊಸ ಭಾಷೆಗಳನ್ನು ಕಲಿಯೋದು, ಹೊಸ ಹೊಸ ಕೌಶಲ್ಯಗಳನ್ನು ರೂಢಿಸ್ಕೊಳ್ಳೋದು. ಈಗ ನನಗೆ ಗೊತ್ತಿರೋದ್ರ ಜೊತೆಗೆ ಇನ್ನೊಂದಷ್ಟು, ಈಗ ನಾನು ಟೆಕ್ನಿಷಿಯನ್ನೇ ಇರ್ಬೋದು, ಅದ್ರ ಜೊತೆಗೆ ಇನ್ನೊಂದಷ್ಟು ಎಲ್ಲ ಗೊತ್ತಿದ್ದಾಗ ಅವ್ನಿಗೊಂದು ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ. ನೋಡಿ, ಕಂಪ್ಯೂಟರ್ ಚೆನ್ನಾಗಿ ಎಲ್ಲ ಗೊತ್ತಿದ್ದವ್ರಿಗೆ ಇಂಪಾರ್ಟೆನ್ಸ್ ಜಾಸ್ತಿ. ಏನೇ ಆದರೂ ಅವ್ರನ್ನ ಕರಿತಾರೆ, ಬಾಪ ಇದೊಂಚೂರು ಮಾಡು, ಅವ್ನಿಗೊಂದು ಸ್ವಲ್ಪ ಯಾವಾಗಲೂ. ಈಗ ನಮ್ಮಲ್ಲಿ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಬಹಳ ಇಂಪಾರ್ಟೆನ್ಸ್ ಪಡಿತಾ ಇದೆ. ಹೌದು, ಸೊ ಹಾಗೆ ಅದು ಆ್ಯಕ್ಚುಲಿ ಮೆದುಳಿಗೂ ಒಳ್ಳೇದು ಅಂತ, ತುಂಬ ಒಳ್ಳೆಯದು. ಏಕೆಂದರೆ ಮೆದುಳಿನ ಬೇರೆ ಬೇರೆ ಭಾಗಗಳು ಚೆನ್ನಾಗಿರುತ್ತೆ. ಇದು ಭಾಷೆಗಳಾಯಿತು. ಆಮೇಲೆ ಟ್ರಾವೆಲ್ ಮಾಡಬೇಕು ಅಂತಾರೆ. ನೀವು ಟ್ರಾವೆಲ್ ಏನಕ್ಕೆ ಮಾಡಬೇಕು ಅಂದರೆ, ನಾವು ಬಾವಿ ಒಳಗಿನ ಕಪ್ಪೆಗಳು. ನಮ್ಮ ಜಗತ್ತಲ್ಲಿ ನಾನೇ ಮಹಾರಾಜ, ಆಳೂರಿಗೆ ಉಳಿದವನೇ ಗೌಡ ಅಂತ ಇರ್ತೀವಲ್ಲ, ಹಾಗೆ ಹೊರಗಡೆ ಹೋದ್ಮೇಲೆ ಇನ್ನೂ ಒಬ್ಬ ದೊಡ್ಡ ಗೌಡ ಇದ್ದಾನೆ ಅಂತ ಗೊತ್ತಾಗುತ್ತೆ. ಬೇರೆ ಭಾಷೆ, ಬೇರೆ ನೆಲ ಜಲ, ಅವರ ಒಂದು ಆಚಾರ, ಆ ಫುಡ್ಡು. ಅದಕ್ಕೆ ನೋಡಿ, ಕೆಲವರು ಮೊನಾಟನಸ್ ಎಷ್ಟು ಮಡಗಿರ್ತಾರೆ ಅಂದರೆ, ನೀವು ಡೆಲ್ಲಿಲಿ ಹೋಗಿ ಉಡುಪಿ ಹೋಟ್ಲು ಹುಡ್ಕೊಂಡು ಹೋಗ್ತಾರೆ. ಡೆಲ್ಲಿಗೆ ಹೋದಾಗ ನೀವು ಯಾಕೆ ಉಡುಪಿ ಹೋಟ್ಲಿಗೆ ಹೋಗ್ತೀರಾ? ಡೆಲ್ಲಿಲಿ ಏನು ಸಿಕ್ಕುತ್ತೆ ಬೇಕಾದಷ್ಟು ಅಲ್ಲಿದು ಲೋಕಲು. ನಾನು ಡೆಲ್ಲಿಯಲ್ಲೆಲ್ಲ ಓದಿದ್ದೆ, ಹಲ್ದಿರಾಮ್ದು ಚೋಲ ಬತ್ತೂರ, ಚೆನ್ನ ಬತ್ತೂರ, ಈ ಥರದ್ದು ಅಲ್ಲಿದು ಏನೇನು ಲೋಕಲ್ ಆ ಥರದ್ದು. ಆಮೇಲೆ ಪಂಜಾಬ್ಗೆ ಹೋದರೆ ಅಲ್ಲಿ ಆಹಾರ. ನೀವು ಯಾವ ಪ್ರದೇಶಕ್ಕೆ ಹೋಗ್ತೀರಾ ಅಲ್ಲದೇ ಸೇವನೆ ಮಾಡಿ. ಕೆಲವರು ಹಂಗಲ್ಲ, ನನಗೆ ಇಡ್ಲಿನೇ ಬೇಕು, ನನಗೆ ದೋಸೆನೇ ಬೇಕು. ಡೆಲ್ಲಿಗೆ ಹೋದರೂ ದೋಸೆ ಹುಡ್ಕೊಂಡು ಹೋಗ್ತಾರೆ. ಆಯಿತು, ನಿಮ್ಮೂರಲ್ಲಿ ತಿನ್ನಿ, ಬಟ್ ಅದನ್ನು ಹೇಳೋದು ಹೊಸ ರುಚಿ ಇರಬೇಕು. ಆಮೇಲೆ ಕೆಲವ್ರಿಗೆ ಯಾವ ಥರ ಅಂದರೆ, ಈ ಮೊನಾಟನಸ್ಸು ಎಷ್ಟರ ಮಟ್ಟಿಗಾಗಿರ್ತಾರೆ ಅಂದರೆ, ಅವ್ರು ಮಾಡಿರೋ ಅಡಿಗೆ ರುಚಿ ಬಿಟ್ಟು, ಈಗ ಬಿಸಿಬೇಳೆ ಬಾತಲ್ಲಿ 1000 ಥರ ಬಿಸಿಬೇಳೆ ಬಾತು ಟೇಸ್ಟ್ ಇರುತ್ತೆ. ಪುಳಿಯೋಗರೆಲಿ ಬ್ರ್ಯಾಂಡ್ ಅಯ್ಯಂಗಾರ್ ಪುಳಿಯೋಗರೆ ಇರ್ಬೋದು, ಆದರೆ ಪುಳಿಯೋಗರೆ ಟೇಸ್ಟ್ಗಳು ಒಬ್ಬೊಬ್ಬರು ಮಾಡಿದಾಗಲೂ ಬೇರೆ ಇರುತ್ತೆ. ಆದರೆ ಇವ್ರು ಏನು ಅನ್ಕೊಂತಾರೆ, ಏಕತಾನತೆ, ಮೊನಾಟನಸ್ಸು, ನಾನು ಮಾಡಿದ ಪುಳಿಯೋಗರೆನೇ ಸ್ಟ್ಯಾಂಡರ್ಡ್. ನೀವು ಎಲ್ಲೋ ಬೇರೆ ಕಡೆ ತಿಂದಾಗ ಇದು ನನ್ನ ಸ್ಟ್ಯಾಂಡರ್ಡ್ಗೆ ಮೀಟ್ ಆಗ್ತಾ ಇಲ್ಲ, ಸೊ ಅದು ಚೆನ್ನಾಗಿಲ್ಲ. ಹೌದೌದು. ಈಗ ನೋಡಿ, ನಾರ್ತ್ ಇಂಡಿಯನ್ನು ಎಲ್ಲದು ಫುಡ್ಡು ಏನು ಡಿಶಸ್ ಆದರೂ ಸ್ವೀಟ್ ಹಾಕ್ತಾರೆ ಅವರು. ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ. ಸೌತ್ ಇಂಡಿಯನ್ಸಲ್ಲಿ ಉಪ್ಪು ಹುಳಿ ಖಾರ ಥರದ್ದು ಸ್ವೀಟ್ ಹಾಕೋಂಥದ್ದು ಇರೋದಿಲ್ಲ. ಈ ಕಚೋರಿ ಆಗಿರಬಹುದು, ಸಮೋಸ ಆಗಿರ್ಬೋದು, ಎಲ್ಲದರಲ್ಲೂ ಒಂದು ಸ್ವೀಟ್ ಕರ್ಡ್ ಹಾಕ್ತಾರೆ, ಮತ್ತು ಸ್ವೀಟ್ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಅದನ್ನು ತಿಂದಾಗ ತುಂಬ ಕೆಟ್ಟದಾಗಿದೆ ಇದು ಫುಡ್ಡು ಅಂತಾರೆ. ಕೆಟ್ಟದಾಗಿರಲ್ಲ ಅದು, ಕೆಟ್ಟದಾಗಿರಲ್ಲ. ನಿಮ್ಮ ಮೊನಾಟನಸ್ಗೆ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ನಿಮ್ಗೆ ಆಗ್ತಾಯಿಲ್ಲ. ಎಲ್ಲ ಫುಡ್ಡು ಚೆನ್ನಾಗಿರುತ್ತೆ, ಬೇರೆ ಬೇರೆ ರುಚಿ. ನಾವು ಆ ಥರ ಬೇರೆ ಬೇರೆ ಹೊಸದನ್ನು ರುಚಿಗಳನ್ನು ಅಭ್ಯಾಸ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಮನೇಲಿ ಅಡುಗೆ ಮಾಡಬೇಕಾದ್ರೆ ಪ್ರತಿ ಸಲ ನಿನ್ನ ಟೇಸ್ಟ್ನ ಬದಲಾವಣೆ ಮಾಡು. ಪಲ್ಯ ಒಂದೇ ಥರ ಮಾಡಬೇಡ, ಬದಲಾವಣೆ ಮಾಡು. ಅಡುಗೆ ಒಂದೇ ಥರ ಬದಲಾವಣೆ, ಅದು ಎಲ್ಲಿಗೆ ಯಾಕೆ ಒಳ್ಳೆಯದು ಅಂದರೆ ನಿಮ್ಮ ಮೆದುಳಿಗೆ ಒಳ್ಳೆಯದು. ಹಾಗಾಗಿ ಟ್ರಾವೆಲ್ ಮಾಡಿ ಅಂತಾರೆ, ಬೇರೆ ಕಡೆ ಎಲ್ಲ ಸುತ್ತಿ ಅಂತಾರೆ. ಇದರ ಜೊತೆಯಲ್ಲಿ ಬೇಕಾದಷ್ಟು ಮೆದುಳಿಗೆ ಸಂಬಂಧಿಸಿದಂತಹ ಕೆಲವೊಂದು ಆಟಗಳು ಆಡೋ ಅಂಥದ್ದು, ಕೆಲಸಗಳು ಕೂಡ ಅಂಥದ್ದು. ಅಂದರೆ ಈಗ ಒಂದು ಚೆಸ್ ಆಡೋ ಅಂಥದ್ದು, ಪದಬಂಧಗಳು ಮಾಡೋ ಅಂಥದ್ದು, ಪಝಲ್ಲು, ಬೇರೆ ಬೇರೆ ನಮ್ಮ ಮೆದುಳಿಗೆ ಸಂಬಂಧಿಸಿದಂತಹ ಅದಕ್ಕೆ ಒಂದು ಸ್ವಲ್ಪ ಕಸರತ್ತು, ಮೆದುಳಿಗೆ ಕಸರತ್ತು ಅಂತ ನಾವು ಏನು ಹೇಳ್ತೀವಿ. ಪದಬಂಧಗಳು, ಉಲ್ಟಾ ಪಲ್ಟಾ ನಾವು ಅಕ್ಷರಗಳನ್ನು ಹಾಕಿ ಅದನ್ನು ಕೂಡಿಸೋಂಥ ಇಂಥದ್ದೆಲ್ಲ ಮಾಡಬೇಕು ನಾವು. ಆವಾಗ ನಮ್ಮ ಮೆದುಳು ಏಕತಾನತೆ ಹೋಗುತ್ತೆ. ಈಗ ಬ್ಯಾಂಕಲ್ಲಿ ಆಯಿತು ಒಂದೇ ಥರದ ಕೆಲಸ, ವಿರಾಮದ ಸಮಯದಲ್ಲಿ ಏನೋ ಒಂದು ಮಾಡ್ಬೋದಲ್ವ ಈ ಥರದ್ದು, ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ. ಹಾಗೆ ಇದ್ರ ಜೊತೆಗೆ ಮೈಂಡ್ಫುಲ್ ಈಟಿಂಗು, ತಿನ್ನೋದನ್ನು ಸಂತೋಷದಿಂದ ತಿನ್ನೋದು, ಕುಡಿಯೋದನ್ನು ಸಂತೋಷದಿಂದ, ಮೈಂಡ್ಫುಲ್ನೆಸ್ಸು, ಎಕ್ಸಸೈಸು ಮಾಡೋದು, ಗುಡ್ ಸ್ಲೀಪ್, ಒಂದು ಈ ಥರದ್ದೆಲ್ಲ ಒಂದು ಬದಲಾವಣೆ ಮಾಡ್ಕೋಬೇಕಾಗುತ್ತೆ ನಾವು. ಏನೋ ಇರೋದ್ರಲ್ಲಿ ಈಗ ನನ್ನ ಕೆಲಸನೇ ಅದೇ ಥರ ಅಂತಂದಾಗ ನಾನು ಅದರಲ್ಲಿ ಏನಾದರೂ ಒಂದು ಹೊಸದನ್ನು ನಾನು ಮಾಡ್ಕೊತ ಬರೋದು, ಹೊಸದು. ಅದು ಒಂದೇ ಥರ ಅಲ್ಲ, ಅಲ್ಲಿ ಇನ್ನೊಂದು ಹೊಸ ಥರದ್ದು. ಮನುಷ್ಯ ಯಾವಾಗಲೂ ಹೊಸತನವನ್ನು ಬಯಸ್ತಾನೆ. ಈಗ ನೋಡಿ, ಕಾರುಗಳು ಎಷ್ಟು ಅಪ್ಗ್ರೇಡ್ ಆಗ್ತಾ ಬರ್ತಾ ಇದೆ, ಹೊಸ ಥರ ಮಾಡೆಲ್ಲು, ಹೊಸದು. ಅದರದ್ದು ಪರ್ಪಸ್ಸು ಬರೀ ಟ್ರಾವೆಲ್ಲ, ಅದರ ಒಳಗಡೆ ಬೇಕಾದಷ್ಟು ಹೊಸ ಥರದ್ದು ನಾವು ನೋಡ್ತೀವಿ. ಅಂದರೆ ಪ್ರತಿಯೊಂದು ವಸ್ತುವಿನಲ್ಲೂ ಹೊಸತನವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅದು ಇದ್ದಾಗ ಮೆದುಳು ತುಂಬ ಆರೋಗ್ಯಕರವಾಗಿರುತ್ತೆ. ಏಕತಾನತೆ ಒಂದೇ ಥರ ಆದರೆ, ಒಂದು ಲಂಚ್ ಬಾಕ್ಸ್ ಅನ್ನೋ ಮೂವಿ ನೀವು ನೋಡಿರ್ಬೋದು, ಇರ್ಫಾನ್ ಖಾನ್. ಒಂದೇ ಥರದ ಅವಳು ದಿನ ಅಡುಗೆ ಮಾಡ್ತಿರ್ತಾಳೆ,
ಅವಳ ಗಂಡ ಏನು ಒಂದು ಅಪ್ರಿಸಿಯೇಷನ್ ಇಲ್ಲ, ಬೇಜಾರಾಗ್ತಾ ಇರುತ್ತೆ. ಒಂದು ಸಲ ಬದಲಾಗೋಗುತ್ತೆ ಡಬ್ಬಿ, ಅದು ಇರ್ಫಾನ್ ಖಾನ್ಗೆ ಹೋಗುತ್ತೆ, ಅವ್ನು ತುಂಬ ಚೆನ್ನಾಗಿದೆ, ಸಂತೋಷ ಆಗೋಗುತ್ತೆ. ತರಾವರಿ ಅಡುಗೆ ಮಾಡ್ತಾಳೆ, ಏನು ಸಂಭ್ರಮದಿಂದ ಮಾಡ್ತಾ ಇರ್ತಾಳೆ. ಈಗ ನೋಡಿ ಮನೇಲಿ ತಿನ್ನಬೇಕಾದ್ರೆ ಅಪ್ರಿಸಿಯೇಟ್ ಮಾಡಿದ್ರೆ ಹೊಸ ಹೊಸ ಥರ ರುಚಿಗಳನ್ನು ಅವರು ಪ್ರಯತ್ನ ಪಡ್ತಾರೆ. ಎಲ್ಲೋ ಹೆಚ್ಚು ಕಮ್ಮಿ ಆಗ್ಬೋದು ಕೆಲವು ಸಂದರ್ಭದಲ್ಲಿ, ಬಟ್ ಏಕತಾನತೆ ಇರೋದಿಲ್ಲ. ಹಾಗಾಗಿ ಮೊನಾಟನಸ್ಸು ಬ್ರೇಕ್ ಮಾಡಲೇಬೇಕು ನಾವು. ಆಗಲೇ ಜೀವನ, ಪ್ರಕೃತಿನ ನೋಡಿ ಕಲಿಬೇಕು ನಾವು. ಹಾವು ಪೊರೆ ಬಿಡುತ್ತೆ, ಹೊಸ ಚರ್ಮ ಬಂತು, ಗಿಡ ಮರಗಳು ಎಲೆಗಳು ಎಲ್ಲ ಇದಾಗಿ ಹೊಸ ನೀರು, ಹೊಸದಾಗಿ ಮಳೆ ಬಂದಾಗ ಹಳೆ ನೀರು ಕೊಚ್ಚೋಗಿ ಹೊಸ ನೀರು ಬರುತ್ತೆ. ಎಲ್ಲದರಲ್ಲೂ ಹೊಸದಿದೆ. ನಾವು ಮಾತ್ರ ಅದೇ ಮೊನಾಟನಸ್ಸು ಅದೇನೇ ಹಾಕ್ಕೊಂಡು ನಾವು ಏನಾಗ್ತಾಯಿದ್ದೀವಿ, ನಾವು ನರಳುತ್ತಾ ಇರ್ತೀವಿ, ಸುತ್ತಮುತ್ತ ಇರೋರನ್ನು ನರಳಿಸ್ತಾ ಇರ್ತೀವಿ. ಭಾಳ ಅದ್ಭುತವಾಗಿ ಹೇಳಿದ್ರು ಮೇಡಮ್. ಮೊನೋಟಮಸ್ ಆಗಿ ಇರುವಾಗ ಏನಾಗುತ್ತೆ ಮತ್ತು ಅದಕ್ಕೆ ಕಾರಣ ಏನು ಮತ್ತು ಪರಿಹಾರ. ನನಗೂ ಹಾಗೆ ಅನ್ನಿಸುತ್ತೆ. ಈಗ ಕೆಲಸ ಒಂದೇ ಇದ್ದರೂ ಕೂಡ ಅದರಲ್ಲಿ ನಾವೀನ್ಯತೆಯನ್ನು, ಅಂದರೆ ಹೊಸತನವನ್ನು ಕಂಡುಕೊಳ್ಳುವಂಥದ್ದು, ಅದಕ್ಕೆ ಹೊಸದಾಗಿ ಏನೋ ಒಂದು ವ್ಯಾಲ್ಯೂನ ಆ್ಯಡ್ ಮಾಡುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಮತ್ತು ಮೆದುಳು ಕ್ರಿಯಾಶೀಲ ಆಗುತ್ತೆ, ಅದಕ್ಕೆ ಏನು ಮಾಡಬೇಕಂತ ಯೋಚನೆ ಮಾಡುತ್ತೆ. ಸೊ ಇತ್ಯಾದಿ. ಅಂದರೆ ಈ ಒಂದು ನೆಸೆಸಿಟಿ ಇಸ್ ಇನ್ವೆನ್ಷನ್ ಆಫ್ ಮದರ್ ಅಂತ ಹೇಳ್ತಾರಲ್ಲ, ಸೊ ಅದರಲ್ಲಿ ತುಂಬ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಖಂಡಿತ. ಸೊ ಹಾಗೆ ಅದಕ್ಕೆ ಕೂಡ ಮಿದುಳು ಕೂಡ ಅದಕ್ಕೆ ಪೂರಕವಾಗಿ ವರ್ತನೆ ಮಾಡುತ್ತೆ. ಪೂರಕವಾಗಿ ಹೆಂಗಿರುತ್ತೆ ಅಂದರೆ, ಈಗ ನೋಡಿ ನಾನು ಚೈನಾದ ಪ್ರವಾಸಕ್ಕೆ ಹೋಗಿದ್ನಲ್ಲ, ನಂದು ರಿಸರ್ಚ್ ರಿಲೇಟೆಡ್. ಆ ಸಂದರ್ಭದಲ್ಲಿ ನನ್ನ ಜೊತೆ ಬಂದಿರೋರು ಸ್ವಲ್ಪ ಎಲ್ಲ ಇಲ್ಲಿಂದ ಫುಡ್ಗಳು ತಗೊಂಬಂದಿದ್ರು, ಚಪಾತಿ ಅಂತೆ ಇದಂತೆ. ನಾನು ಚೈನಾಕ್ಕೆ ಹೋಗಿ ಚಪಾತಿ ಯಾಕೆ ತಿನ್ನಲಿ? ಅಲ್ಲಿರೋ ಫುಡ್ನ ನಾನು ಅಲ್ಲಿಂದ ವೆಂಚರ್ ಮಾಡಬೇಕಲ್ವಾ, ಅಲ್ಲಿ ಏನಿದೆ, ಅದು ಯಾವ ಥರ ಇದೆ, ಅದರಲ್ಲಿ ಹೊಸತನ ಏನಿದೆ. ನಾನು ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದರೆ ಆಶ್ಚರ್ಯ ಎಲ್ಲರಿಗೂ. ನಿಮ್ಗೆ ಅಡ್ಜಸ್ಟ್ ಆಯ್ತಾ ಫುಡ್ಡು? ಯಾಕಾಗಲ್ಲ ನನಗೆ. ಐ ನೀಡ್ ಅ ಬ್ರೇಕ್, ಐ ನೀಡ್ ಅ ಮೊನಾಟನಸ್ ಬ್ರೇಕ್ ಆಗಬೇಕು ನನಗೆ. ಅಲ್ಲಿಗೆ ಹೋಗೋ ಉದ್ದೇಶನೇ ಅದು. ಆಮೇಲೆ ನಾನು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೆ ಫುಡ್ ಅಂದರೆ, ಅಲ್ಲಿರೋರಿಗೆಲ್ಲ ಆಶ್ಚರ್ಯ ಆಗೋಯ್ತು, ಏನು ಮೇಡಮ್ ಇದು ನಮ್ಮ ಫುಡನ್ನು ಇಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ, ಏನು ತರಾವರಿ ಅಣಬೆಗಳು. ನಾನು ಅಷ್ಟು ಅಣಬೆಗಳನ್ನೇ ನೋಡಿಲ್ಲ, ಒಂದು 10-12 ಥರದ ಅಣಬೆಗಳು ಅವರು ಇದು ಮಾಡೋರು. ಆಮೇಲೆ ಸಮುದ್ರದ ಪಾಚಿ ಅಂತೆ, ತರಕಾರಿಗಳಲ್ಲೂ ಅಷ್ಟೇ. ಒಂದೊಂದು ದಾಳಿಂಬೆ ಒಂದೊಂದು ಎಳನೀರು ಸೈಜಲ್ಲಿತ್ತು, ಒಬ್ಬರು ತಿನ್ನೋಕ್ಕಾಗಲ್ಲ ಅದು. ಅಂದರೆ ಅಷ್ಟು ಎಂಜಾಯ್ ಮಾಡಿದೆ ನಾನು. ಅಂದರೆ ನಾವು ಯಾವುದೇ ಜಾಗಕ್ಕೆ ಹೋಗಲಿ, ಅಲ್ಲಿಯ ಒಂದು ಏನಿದೆ ಅದನ್ನು ನಾವು ಯಾವಾಗ ಆಸ್ವಾದನೆ ಮಾಡ್ತೀವಿ, ನಮ್ಮ ಮೆದುಳು ಹೊಸ ಒಂದು ಚುರುಕಾಗಿ ನವನವೀನತೆಯಿಂದ ಕೂಡಿರುತ್ತೆ. ಹೌದು, ಕ್ರಿಯೇಟಿವಿಟಿ ಇಂಪ್ರೂವ್ ಆಗುತ್ತೆ ಖಂಡಿತವಾಗ್ಲೂ. ಸೊ ಹಾಗೆ ಇದು ಏನು ರುಟೀನ್ ವರ್ಕ್ ಅನ್ನುವಂಥದ್ದು ಖಂಡಿತವಾಗಿ ಕೂಡ ಒಂದು ಮಿಥ್ಯೆ ಅಂತಾನೆ ಹೇಳ್ಬೋದು, ಇಟ್ಸ್ ಅನ್ ಇಲ್ಯೂಷನ್ ಅಂತ. ಸೊ ಹಾಗಾಗಿ ಅದನ್ನು ಬ್ರೇಕ್ ಮಾಡಲಿಕ್ಕೆ ಸಾಕಷ್ಟು ನೇಚರಲ್ಲ ಇದೆ. ಸೊ ಅದನ್ನು ಅಡಾಪ್ಟ್ ಮಾಡ್ಕೊಂಡ್ರೆ ಆಯಿತು. ಸೊ ಅದು ಸ್ವೀಕರಿಸುವಂಥ ಒಂದು ಮನೋಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು ಎಲ್ಲಕ್ಕಿಂತ ಮುಖ್ಯ ಅಂತ ಅನ್ಸುತ್ತೆ. ಮಾಡ್ಕೋಬೇಕದು ಅಲ್ವಾ? ಮಾಡ್ಕೊಳ್ಳಿಲ್ಲ ತೊಂದರೆ ಅವ್ರಿಗೇನೆ. ಸೊ ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡೋದ್ರಿಂದ ಮೆದುಳು ಆಕ್ಟಿವ್ ಆಗುತ್ತೆ, ಅದರ ಬೆನಿಫಿಟ್ ಅನ್ನು ಕೂಡ ನಾವು ಪಡೆದುಕೊಳ್ಬಹುದು ಅನ್ನೋದು. ಅದು ಮಾಡದೇ ಇದ್ರೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ನೀವು ತೊಂದರೆ. ಹೊಸ ಚಿಗುರು ಹಳೆ ಬೇರು ಅಂತ ಏನಕ್ಕಂತಾರೆ? ಬೇರು ಹಳೇದಿರ್ಲಿ, ರೂಟ್ಸ್ ನಮ್ದು, ಚಿಗುರು ಹೊಸದಾಗಿರ್ಲಿ ಅಂತ. ಕರೆಕ್ಟ್. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಈ ರುಟೀನ್ ವರ್ಕ್ ಬಗ್ಗೆ ಮತ್ತು ಅದರಿಂದ ಬ್ರೇಕಪ್ ಆಗುವಂಥದ್ದು ಮತ್ತು ಮೆದುಳಿನ ಸಕ್ರಿಯತೆಗೆ ಏನೆಲ್ಲ ಅದನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ, ಅಂದರೆ ಪ್ರಜ್ಞಾಪೂರ್ವಕವಾದ ಪ್ರಯತ್ನಗಳನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.